ವಾಟ್ ಈಸ್ ಚೈತ್ರಾ ಕುಂದಾಪುರ? ಅವರ ಐಡೆಂಟಿಟಿ ಏನು? ನಿಮ್ ಶಿಷ್ಯ ರಜತ್ ಕಿಶನ್ ಮೋಸ್ಟ್ಲಿ ಕನ್ನಡದ ರತ್ನಕೋಶದಲ್ಲಿ ಶಬ್ದಕೋಶದಲ್ಲಿ ಇಲ್ಲ ಅನ್ಸುತ್ತೆ. ಯಾವಾಗ ವೇದಿಕೆಯಲ್ಲಿ ನಿಂತ್ಕೊಂಡು ನನ್ನ ಸಂಸ್ಕೃತಿ, ನನ್ನ ದೇಶ, ನನ್ನ ಧರ್ಮ, ಈ ಸಂಸ್ಕಾರಗಳ ಬಗ್ಗೆ ನಾನ್ ಮಾತಾಡ್ತೀನಿ. ಹಾಗೆ ಮಾತಾಡೋಕ್ಕಿಂತ ಮುಂಚೆ ನನಗದನ್ನ ಏನು ಫಾಲೋ ಮಾಡಕ್ ಸಾಧ್ಯನಾ ಅನ್ನೋ ಪ್ರಶ್ನೆ ನಾನು ಮೊದಲು ಹಾಕೊಳ್ತೇನೆ. ನಮ್ಮೆಲ್ಲರ ಪ್ರೀತಿಯ ಲಾಯರ್ ಜಗದೀಶ್ ಅವರು, ಕಂಟೆಂಟ್ ಕಿಂಗ್. ವೀಕೆಂಡ್ ಎಪಿಸೋಡ್ ನಲ್ಲೇ ನೀವು ನಿಮ್ಮ ವಿಚಾರವನ್ನ ಹೊರ ಹಾಕದೇ ಇರುವ ರೀತಿ ನಿಮ್ಮನ್ನ ತಡೀತಾರೆ. ಏನೋ ಒಂದಷ್ಟು ಕ್ಲಾಶಸ್ ಆಗುತ್ತೆ. ನಾನು ಅಲ್ಲಿದ್ದಾಗ ಅಲ್ಲಿನ ನಿಯಮಗಳಿಗೆ ಬದ್ಧವಾಗಿ ತಲೆಬಾಗಿ ಇರ್ಬೇಕಾಗತ್ತೆ. ಅದ್ ನನ್ ಕರ್ತವ್ಯ ಕೂಡ. ಹಲೋ ನಮಸ್ಕಾರ, ಸಿರಿ ಟಿವಿಯ ಸಮಸ್ತ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಸಂತೋಷ್ ಕಶ್ಯಪ್. ನಾವಿವತ್ತು ಒಂದು ವಿಶೇಷ ವ್ಯಕ್ತಿಯ ಸಂದರ್ಶನದಲ್ಲಿದ್ದೀವಿ. ಅವ್ರು ಯಾರು ಅಂತ ಹೇಳಿದ್ರೆ ಹಿಂದುತ್ವದ ಪ್ರಖರ ವಾಗ್ಮಿ, ಹಿಂದೂ ಫೈರ್ ಬ್ರ್ಯಾಂಡ್ ಅಂತಲೇ ಮನೆ ಮನೆ ಮಾತಾದಂತವರು ಮತ್ತು ತಮ್ಮ ವಿಭಿನ್ನವಾದಂತಹ ಶೈಲಿಯಿಂದಲೇ ವಿಭಿನ್ನವಾದಂತಹ ಮಾತುಗಳಿಂದಲೇ ತಮ್ಮನ್ನು ತಾವ ಗುರುತಿಸಿಕೊಂಡು 106 ದಿನಗಳ ಕಾಲ ಬಿಗ್ ಬಾಸ್ ಸೀಸನ್ 11ರಲ್ಲಿ ಇದ್ದು ಬಂದಂತಹ ಒಬ್ರು ಸ್ಪರ್ಧಿ. ನಿಮ್ಗೆಲ್ರಿಗೂ ಈಗಾಗಲೇ ಗೊತ್ತಾಗಿರುತ್ತೆ ಅವ್ರು ಯಾರು ಅಂದ್ರೆ ನಮ್ಮೆಲ್ಲರ ಪ್ರೀತಿಯ ಚೈತ್ರಾ ಕುಂದಾಪುರ ಅವರು. ಚೈತ್ರಾ ಅವರೇ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೇನೆ. ನೀವ್ ಹೇಗಿದ್ದೀರಿ? ನಾನು ತುಂಬಾ ಚೆನ್ನಾಗಿದ್ದೀನಿ. ಹೇಗಿದೆ ಬಿಗ್ ಬಾಸ್ ಇಂದ ಹೊರಗೆ ಬಂದ ನಂತರದ ಜೀವನ? ತುಂಬಾ ಖುಷಿ ಆಗ್ತಾ ಇದೆ. ಎಲ್ಲಾ ಕಡೆ ಸಿಗ್ತಾ ಇರೋ ಪ್ರೀತಿ ನಾನು ನಿರೀಕ್ಷೆ ಮಾಡದೇ ಇರುವಂತ ಪ್ರೀತಿ ಹೀಗೂ ಇರುತ್ತಾ ಅನ್ನೋಂಥದ್ದೊಂದು ಆಶ್ಚರ್ಯದಿಂದಲೇ ನಾನಿನ್ನು ಹೊರಗಡೆ ಬಂದಿಲ್ಲ. ತುಂಬಾ ಖುಷಿಯಲ್ಲಿದ್ದೇನೆ. ಓಕೆ, ನಿಮ್ಮನ್ನ ನಾವು ಒಬ್ರು ಪ್ರಖರ ವಾಗ್ಮಿಯಾಗಿ ಅಂದ್ರೆ ಹಿಂದುತ್ವದ ಒಂದು ಜೊತೆಗಿದ್ದಂಥವ್ರು ನೀವು, ಅದೇ ವೇದಿಕೆಗಳಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇದ್ದಂಥವ್ರು ನೀವು. ಬಿಗ್ ಬಾಸ್ ಹೋದಾಗ ಕೂಡ ನೀವು ಎಲ್ಲೋ ಒಂದು ಕಡೆನೂ ನಿಮ್ಮತನವನ್ನ ನೀವು ಬಿಟ್ಕೊಟ್ಟಿಲ್ಲ. ನಾನದೇ ಹೇಳ್ತಾ ಇದ್ದೆ, ಒಬ್ರು ನಾನ್ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಿಂದ ಬಂದು ಅಂದ್ರೆ ನಿಮಗೆ ಇದರ ಗಂಧ ಗಾಳಿ ಕೂಡ ಇಲ್ಲ ಅಂತ ಅನ್ಸುತ್ತೆ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಬಗ್ಗೆ. ಆದರೂ ಕೂಡ 106 ದಿನಗಳ ಕಾಲ ತಮಾಷೆ ಮಾತಲ್ಲ. ನಿಮಗೆ ಹೇಗಿತ್ತು ಅಲ್ಲಿನ ಒಂದು ಅನುಭವ? ಅಷ್ಟು ಜನಗಳ ಮಧ್ಯದಲ್ಲಿ ನೀವು ಅದೊಂಥರ ಏಳು ಬೀಳಿನ ಪಯಣ ಅಂತ ಹೇಳ್ಬೋದು. ನಿಜಕ್ಕೂ ನನಗೆ ಈ ಕ್ಷಣಕ್ಕೂ ನಂಬೋದಕ್ ಸಾಧ್ಯ ಆಗ್ತಿಲ್ಲ. ಯಾಕಂದ್ರೆ ನಾನು ಅಷ್ಟು ದಿನ ಇರ್ತೀನಿ ಅನ್ನೋ ಯೋಚನೆನೆಲ್ಲ ಇಟ್ಕೊಂಡು ಹೋದವ್ರು ಖಂಡಿತ ಅಲ್ಲ. ಮತ್ತೆ ಆ ಪ್ರಪಂಚ ನನಗೆ ತುಂಬಾ ಹೊಸ್ತು. ಆ ಬಣ್ಣದ ಪ್ರಪಂಚ, ಆ ಸಿನಿಮಾ ಲೋಕ, ಈ ರಿಯಾಲಿಟಿ ಶೋಗಳು ಇದು ಹೇಗ್ ಕೆಲಸ ಮಾಡ್ತವೆ ಅನ್ನೋ ಕಲ್ಪನೆ ಇಲ್ಲ. ಮತ್ತೆ ಒಂದಷ್ಟು ತಪ್ಪು ಕಲ್ಪನೆಗಳನ್ನ ಇಟ್ಕೊಂಡು ಆ ಕಾರ್ಯಕ್ರಮದ ಬಗ್ಗೆ ಒಂದಷ್ಟು ತಪ್ಪು ಕಲ್ಪನೆಗಳನ್ನ ಇಟ್ಕೊಂಡು ಒಳಗಡೆ ಹೋದವಳು. ಇದನ್ನೆಲ್ಲ ನೋಡ್ತಿದ್ದಾಗ ನಾನು ಅಲ್ಲಿ ಅಷ್ಟು ದೂರದ ತನಕ ನಾನು ನಿಲ್ತೀನಿ ಅಂತಲೂ ಅನ್ಕೊಂಡಿರ್ಲಿಲ್ಲ. ಆದ್ರೆ ನಿಜಕ್ಕೂ ಅದೊಂದು ಇಡೀ ಬದುಕನ್ನು ಎದುರಿಸುವ ಸ್ಥೈರ್ಯವನ್ನ ಒಂದು ಕಾರ್ಯಕ್ರಮ ನನಗೆ ನಿಜವಾಗ್ಲೂ ಕೊಡ್ತು. ನಿರೀಕ್ಷೆ ಮಾಡದಂತಹ ದೊಡ್ಡ ಪ್ರೀತಿ, ದೊಡ್ಡ ಅಭಿಮಾನಿ ಬಳಗವನ್ನು ಕೊಟ್ಟಿದೆ. ನಾನು ಅದಕ್ಕೆ ಚಿರಋಣಿ. ತುಂಬಾ ಅದು ಪದಗಳಲ್ಲಿ ವರ್ಣಿಸೋದಕ್ಕೆ ಸಾಧ್ಯ ಆಗದೆ ಇರುವಂತ ಅದೊಂದು ಅನುಭವ ಅದು. ಅಲ್ಲ, ಅಂದ್ರೆ ನೀವು ಒಂದು ವರ್ಗದವರಿಗೆ ಅಥವಾ ನೀವು ಒಂದಷ್ಟು ವೇದಿಕೆಗಳ ಹತ್ತದಾಗ ಅಷ್ಟು ಜನಕ್ಕೆ ಮಾತ್ರ ಸೀಮಿತ ಆಗಿದ್ರಿ. ಈಗ ನೀವು ಇಡೀ ಕರ್ನಾಟಕ ಅಲ್ಲ, ದೇಶದಾದ್ಯಂತ ನಿಮ್ಮ ಒಂದು ಅಸ್ಮಿತೆ ಅಥವಾ ಒಂದು ಅಸ್ತಿತ್ವವನ್ನು ನೀವು ಕಂಡುಕೊಂಡಿದ್ದೀರಾ. ಈಗ ನೀವು ಹೇಳ್ಬೇಕಂತ ಹೇಳಿದ್ರೆ ಈ ತಪ್ಪು ಕಲ್ಪನೆಯನ್ನ ಇಟ್ಕೊಂಡು ಹೋಗಿದ್ರಿ ಬಿಗ್ ಬಾಸ್ ಬಗ್ಗೆ ಅಂತ ಹೇಳ್ತಾ ಇದ್ರಿ. ಆ ತಪ್ಪು ಕಲ್ಪನೆಗಳಿಗೆ ನಿಮ್ಗೆ ಉತ್ತರ ಸಿಕ್ತು ಅನ್ಸುತ್ತಾ? ಅಂದ್ರೆ ಒಂದಷ್ಟು ವಿಚಾರಗಳಲ್ಲಿ ಗೊಂದಲನ ಈಗಲೂ ಕೂಡ ನಾವು ನಿನ್ನೆ ಎಪಿಸೋಡ್ ನೋಡಿದಾಗಲೂ ಒಂದು ಗೊಂದಲ ನಮಗ್ ಕಾಣಿಸ್ತು. ಅಂದ್ರೆ ಒಂದಷ್ಟು ವಿಚಾರಗಳಿಗೆ ವೀಕ್ಷಕರಿಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ವೈಯಕ್ತಿಕವಾಗಿ ನೀವು ಸ್ಪರ್ಧಿಯಾಗಿ ಹೋಗಿ ಅಲ್ಲಿದ್ದಾಗ ಒಂದ್ 2-3 ಕಡೆ ನೀವು ಆ ವಿಚಾರವನ್ನ ಮಾತಾಡಿದ್ದು ಇದೆ. ಆ ವಿಚಾರದ ಬಗ್ಗೆ ನೀವು ಹೇಳೋದಾದ್ರೆ? ನಿಜವಾಗ್ಲು ಅಂದ್ರೆ ನಾನು ಪತ್ರಿಕೋದ್ಯಮದ ಕ್ಷೇತ್ರದಿಂದ ಬಂದಿರೋಳು, ಎಲ್ಲವನ್ನು ಅನುಮಾನ ದೃಷ್ಟಿಯಿಂದ ನೋಡೋದು ನಮಗ್ ಬೈ ಡಿಫಾಲ್ಟ್ ಬರುವಂತ ಒಂದು ಗುಣ. ಆದ್ರೆ ಆ ಎಲ್ಲ ಅನುಮಾನಗಳಿಗೆ ಈ ಕಾರ್ಯಕ್ರಮ, ಈ ಒಂದು ಅನುಭವ ಏನಿದೆ ತೆರೆ ಎಳಿತು ಅಂತ ಹೇಳ್ಬಹುದು. ಇದೇನ್ ಸ್ಕ್ರಿಪ್ಟೆಡ್ ಇರ್ಬೋದು, ಮತ್ತೊಂದು ಅನ್ನೋ ಎಲ್ಲ ತಪ್ಪು ಕಲ್ಪನೆಗಳನ್ನ ಇಟ್ಕೊಳ್ತೀವಲ್ಲ, ಅದೆಲ್ಲದಿಂದ ಆಚೆಗೆ ಆ ಕಾರ್ಯಕ್ರಮ ನಿಜಕ್ಕೂ ಅದ್ಭುತ ಮತ್ತು ತುಂಬಾ ಪಾರದರ್ಶಕ ಕಾರ್ಯಕ್ರಮ. ಆ ವಿಚಾರದಲ್ಲಿ ನನ್ಗೆ ಬಹಳ ಖುಷಿ ಇದೆ. ಬಹುಶಃ ನಾನು ಇದನ್ನ ಒಪ್ಕೊಳ್ಳದೆ ಹೋಗಿದ್ರೆ ಜೀವನದ ಒಂದು ಅತ್ಯಮೂಲ್ಯವಾಗಿರುವಂತ ಅನುಭವವನ್ನು ಕಳ್ಕೊಡ್ತಿದ್ದೆ ಅನ್ನೋದು ಯಾವಾಗ್ಲೂ ಅನ್ನಿಸ್ತಿರುತ್ತೆ. ಆ ವಿಚಾರದಲ್ಲಿ ನಾನು ತುಂಬಾ ಅದೃಷ್ಟವಂತೆ ಅನ್ಕೊಳ್ತೀನಿ ನಾನು. ಮತ್ತೆ ಇನ್ನೊಂದು ಅಂದ್ರೆ ವೈಯಕ್ತಿಕವಾದ ಇದೊಂದು ಪ್ರಶ್ನೆ ಅಂತ ಇಟ್ಕೊಳ್ಳಿ. ನೀವು ಅಷ್ಟು ಜನ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಿಂದ ಬಂದಿರೋರ ಮಧ್ಯ
ನಿಮ್ಮ ವಸ್ತ್ರ ವಿನ್ಯಾಸದ ವಿಚಾರ ನಾವು ಮಾತಾಡ್ಲೇಬೇಕು. ಬಿಕಾಸ್ ಒಂದು ಶೋ ಅಲ್ಲಿ ಕಾಣಿಸ್ಕೊಳ್ತೀವಿ ಅಂತಂದಾಗ ಅವ್ರವ್ರ ವೈಯಕ್ತಿಕವಾಗಿ ಡಿಸೈನರ್ಸ್ ಇರ್ತಾರೆ, ಏನೇನೋ ಡ್ರೆಸ್ಸಸ್ ಹಾಕೊಳ್ತಾರೆ. ಅಂಥವ್ರ ಮಧ್ಯದಲ್ಲಿ ನೀವು ಎಲ್ಲೂ ಕೂಡ ಅಂದ್ರೆ ಇಲ್ಲಿಯ ತನಕ 106 ದಿನಗಳಲ್ಲಿ ಹಣೆಗೆ ಬೊಟ್ಟಿಡೋದ್ರಿಂದ ಹಿಡಿದು ನೀವು ಸೀರೆ ಅಥವಾ ನಿಮ್ಮ ಡ್ರೆಸ್ ನಲ್ಲೇ ಇರ್ತಾ ಇದ್ರಿ, ಚೂಡಿದಾರ್ನಲ್ಲಿ ಇರ್ತಾ ಇದ್ರಿ, ಎಲ್ಲೂ ಕೂಡ ಬೇರೆ ತರದ ಪ್ರಯತ್ನ ಪಟ್ಟಿಲ್ಲ. ಅಂದ್ರೆ ನಿಮ್ಗದು ಅಭ್ಯಾಸ ಇಲ್ಲ ಅನ್ನೋದಕ್ಕೆ ಹಾಕೊಳ್ಳಿಲ್ಲ ಅಂತನಾ, ಅಥವಾ ನನ್ನ ತನವನ್ನ ಬಿಟ್ಕೊಡ್ಬಾರ್ದು ಅನ್ನುವಂಥದ್ದು ನಿಮ್ ಉದ್ದೇಶ ಆಗಿತ್ತ? ಎರಡು ಕೂಡ. ಅಂದ್ರೆ ಅಭ್ಯಾಸ ಇಲ್ಲ ಅಂತಂದ್ರೆ ನಾನು ಹಿಂದೆ ಯಾವತ್ತೂ ಅದನ್ನ ಪ್ರಯತ್ನ ಮಾಡೇ ಇಲ್ಲ ಅಂತಲ್ಲ. ಆದ್ರೆ ಒಂದ್ ಸಾಮಾಜಿಕ ಕ್ಷೇತ್ರಕ್ಕೆ ಬರುವಾಗ ನಾನು ಇದನ್ನ ತುಂಬಾ ಇಷ್ಟಪಟ್ಟು ಆಯ್ಕೆ ಮಾಡ್ಕೊಂಡಿದ್ದು. ಯಾವಾಗ ವೇದಿಕೆಯಲ್ಲಿ ನಿಂತ್ಕೊಂಡು ನನ್ನ ಸಂಸ್ಕೃತಿ, ನನ್ನ ದೇಶ, ನನ್ನ ಧರ್ಮ, ಈ ಸಂಸ್ಕಾರಗಳ ಬಗ್ಗೆ ನಾನ್ ಮಾತಾಡ್ತೀನಿ, ಹಾಗೆ ಮಾತಾಡೋಕ್ಕಿಂತ ಮುಂಚೆ ನನಗದನ್ನ ಏನು ಫಾಲೋ ಮಾಡಕ್ ಸಾಧ್ಯನಾ ಅನ್ನೋ ಪ್ರಶ್ನೆ ನಾನು ಮೊದಲು ಹಾಕೊಳ್ತೀನಿ. ನನಗೆ ಸ್ವಯಂ ಅದನ್ನ ಪಾಲಿಸೋದಕ್ ಸಾಧ್ಯ ಆದ್ರೆ ಮಾತ್ರ ನಾನು ಇನ್ನೊಬ್ರಿಗೆ ಅದನ್ನ ಹೇಳ್ಬಹುದು, ಆ ಅರ್ಹತೆ ನನಗಿರುತ್ತೆ. ಸ್ವಯಂ ಅದ್ರ ಬಗ್ಗೆ ಅಧ್ಯಯನ ಮಾಡ್ತಿದ್ದೆ. ಅಧ್ಯಯನ ಮಾಡ್ತಾ ಹೋದಾಗಿ ನಮ್ಮ ಸಂಸ್ಕೃತಿಯನ್ನ ವಿದೇಶಿಗರು ಪಾಲನೆ ಮಾಡ್ತಿದ್ದಾರೆ. ವಿದೇಶಿಗರು ಬಂದು ಇವತ್ತು ಸೀರೆ ಉಡ್ತಾರೆ, ಕುಂಕುಮ ಇಡ್ತಾರೆ, ಇಲ್ಲಿನ ಆಧ್ಯಾತ್ಮಿಕ ಪ್ರಪಂಚವನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ ಅಂದಾಗ ಇದ್ರಲ್ಲಿ ಏನು ಶ್ರೇಷ್ಠತೆ ಇದೆ, ಇದು ಯಾಕೆ ಹೀಗೆ ಅನ್ನೋದನ್ನ ಅಧ್ಯಯನ ಮಾಡ್ತಿದ್ದೆ. ಆಗ ಅಧ್ಯಯನ ಮಾಡ್ತಾ ಹೋದಾಗ ಅದ್ರ ಬಗ್ಗೆ ಒಂದು ಹೆಮ್ಮೆ, ಒಂದು ಗರ್ವ ಹುಟ್ಟುತ್ತಾ ಹೋಗುತ್ತೆ. ಅದನ್ನ ನಾನು ಬದುಕಿನಲ್ಲಿ ಅಳವಡಿಸ್ಕೊಳ್ತಾ ಹೋಗ್ತೀನಿ. ಹಾಗೆ ಅಳವಡಿಸ್ಕೊಂಡ್ ನಂತರ ವೇದಿಕೆಗಳಲ್ಲಿ ಅದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಮುಂದಿನ ತಲೆಮಾರಿಗೆ ಈ ಸಂಸ್ಕೃತಿಯನ್ನ ನಾವು ರವಾನಿಸ್ಬೇಕು, ಇದನ್ನ ಹಾಗೆ ಜೋಪಾನವಾಗಿ ಕಾಪಾಡ್ಕೊಂಡು ಮುಂದಿನ ತಲೆಮಾರಿಗೆ ಕೊಡ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಮತ್ತೆ ನನ್ನ ಬದುಕಿನ ಭಾಗ ಆಗ್ತಾ ಹೋಗುತ್ತೆ. ಆಧ್ಯಾತ್ಮಿಕ ಪ್ರಪಂಚ, ಧಾರ್ಮಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಹೋದಾಗೆ ಕ್ರಮೇಣ ಅದನ್ನ ನಾನು ಆವರಿಸ್ಕೊಳ್ತಾ ಹೋಯ್ತು. ನನಗೂ ಒಂದು ಕಂಫರ್ಟ್ ಝೋನ್. ಎಲ್ರು ಏನ್ ಹೇಳ್ತಾರೆ, ಬಟ್ಟೆಗಳನ್ನ ಯಾಕೆ ಹೋಗ್ತೀನಿ, ನನಗದ್ ಕಂಫರ್ಟು ಅಂತ ಹೇಗೆ ಹೇಳ್ತಾರೆ. ನನಗ್ ಸೀರೆ ಕಂಫರ್ಟು, ನನಗ್ ಚೂಡಿದಾರ್ ಕಂಫರ್ಟು. ನಾನು ಇಲ್ಲೂ ಕಾನ್ಶಿಯಸ್ ಆಗದ ಹಾಗೆ ನಾನು ತುಂಬಾ ನಿರ್ಭೀಡೆಯಿಂದ ಓಡಾಡಬಹುದು ಅನ್ನೋದಾದ್ರೆ ನನಗೆ ಈ ಬಟ್ಟೆ ಹಾಕಿದ್ರೆ ನಾನು ತುಂಬಾ ನಿರ್ಭೀಡೆಯಿಂದ ಯಾವ ಯೋಚನೆ ಇಲ್ಲದೆ ಆರಾಮಾಗಿ ಓಡಾಡ್ತೀನಿ ಅನ್ನೋದೇನಿದೆ ಅಲ್ಲ. ಸೊ ನನಗದು ಖುಷಿ ಕೊಡ್ತಿತ್ತು. ಹಾಗಾಗಿ ನಾನು ಎಲ್ಲೋ ಒಂದ್ ಸಂದರ್ಭಕ್ಕೆ ತಕ್ಕ ಹಾಗೆ ನನ್ನ ಜವಾಬ್ದಾರಿಯನ್ನು ಮರಿದೆ, ನನ್ ಕಂಫರ್ಟ್ ಅನ್ನು ಬಿಟ್ಕೊಡ್ಬಾರ್ದು ಅನ್ನೋದು ನನಗ್ ಚೆನ್ನಾಗಿತ್ತು. ಮತ್ತೆ ಸಮಾಜ ಒಂದು ವರ್ಗ ನನ್ನ ತುಂಬಾ ಪ್ರೀತಿಯಿಂದ ಅಕ್ಕ ಅಂತ ಕರಿತಿತ್ತು. ನನ್ಗಿಂತ ವಯಸ್ಸಲ್ಲಿ ದೊಡ್ಡವರೆಲ್ಲರೂ ನನ್ನ ಅಕ್ಕ ಅಂತ ಕರಿತಿದ್ರು. ಅದು ಸಮಾಜ, ನಾನ್ ಸಮಾಜಕ್ಕೆ ಮಾಡಿರೋ ಕೆಲ್ಸಕ್ಕೆ ನನಗೆ ಕೊಟ್ಟಿದ್ದಂತಹ ಗೌರವ. ಆ ಗೌರವವನ್ನು ನನಗ್ ಅವ್ರು ಕೊಡ್ತಾರೆ ಅಂದ್ರೆ ಅದನ್ನ ನಾನು ಉಳಿಸ್ಕೊಂಡು ಹೋಗ್ಬೇಕು, ಅದ್ ನನ್ ಜವಾಬ್ದಾರಿ ಕೂಡ ಅಂತ. ಸೊ ಆ ನಿಟ್ಟಲ್ಲಿ ನಾನು ಅದನ್ನ ಹಾಗೆ ಪಾಲನೆ ಮಾಡ್ಕೊಂಡ್ ಬಂದೆ. ಒಳಗಡೆ ನನಗೆ ಅನಿಸ್ಲಿಲ್ಲ, ಪ್ರಯತ್ನಗಳಾಗಿದೆ, ತುಂಬಾ ಜನ ಕೇಳಿದ್ದಾರೆ, ಬನ್ನಿ ನೀವು ನಿಮ್ಮನ್ನ ಮಾಡರ್ನ್ ಡ್ರೆಸ್ ಅಲ್ಲಿ ನೋಡ್ಬೇಕು, ಆಗ್ ನೋಡ್ಬೇಕು, ಈಗ ನೋಡ್ಬೇಕು ಅಂತ ಜೊತೆಲಿದ್ದವರೆಲ್ಲ ಪ್ರಶ್ನೆ ಮಾಡಿದ್ರೆ ಹೇಳಿದ್ದೆ. ನಂಗೆ ಯಾವತ್ತೂ ನನ್ನ ತನನ್ ಬಿಟ್ಕೊಟ್ಟು ನಾನು ಅಲ್ಲಿ ಬದುಕ್ಬೇಕು ಅಂತ ನಂಗೆ ಯಾವತ್ತೂ ಅನ್ಸಿಲ್ಲ. ಅಂಡ್ ತುಂಬಾ ಖುಷಿ ಅಂದ್ರೆ ಬಿಗ್ ಬಾಸ್ ತಂಡ ಕೂಡ ನನ್ನ ಆ ಪ್ರಯತ್ನಕ್ಕೆ ತುಂಬಾ ಸಾಥ್ ಕೊಡ್ತು ಅಂತ ನನಗದು ಬಹಳ ಖುಷಿ ಇದೆ. ಯಾಕಂದ್ರೆ ರೆಸಾರ್ಟ್ ಟಾಸ್ಕ್ ಅಂತ ಬರುತ್ತೆ. ರೆಸಾರ್ಟ್ ಟಾಸ್ಕ್ ಅಂತ ಬಂದಾಗ ಎಲ್ಲಾರ್ಗು ಕೂಡ ಸೂಟು ಬುಟ್ಟು ಹಾಕೊಳ್ಬೇಕು ಅನ್ನುವಂಥದ್ದು ಒಂದು ಡ್ರೆಸ್ ಕೋಡ್ ಅನ್ನು ಕೊಡ್ತಾರೆ. ಅದ್ರ ನನಗ್ ಮಾತ್ರ ವಿಶೇಷವಾಗಿ ಸೀರೆ ಕಳ್ಸ್ಕೊಡ್ತಾರೆ, ನೀವ್ ಸೀರೆ ಹಾಕೊಳ್ಳಿ ಅಂತ ಕಳ್ಸ್ಕೊಡ್ತಾರೆ. ಎಲ್ಲ ಒಂದ್ ಕಡೆ ತಂಡ ಕೂಡ ಆ ತರದ ನನ್ನ ಭಾವನೆಗಳಿಗೆ ಗೌರವ ಕೊಟ್ಟ ಕಾರಣಕ್ಕೆ ಅದ್ ಸಾಧ್ಯ ಆಯ್ತು. ನನ್ನ ತನವನ್ನು ಎಲ್ಲೂ ಬಿಟ್ಕೊಡದೆ ನಾನು ಉಳ್ಕೊಳ್ಳೋದಕ್ ಸಾಧ್ಯ ಆಯ್ತು ಅಂತ ಅನ್ಸುತ್ತೆ. ಆ ವಿಚಾರದಲ್ಲಿ ತುಂಬಾ ಖುಷಿ ಇದೆ ನಂಗೆ. ಮತ್ತೆ ಎಲ್ರೂ ಹಾಗಿರ್ಬೇಕು ಅನ್ಕೊಳ್ತೀನಿ. ಯಾವ್ದೋ ಒಂದು ಜೋಗೋಸ್ಕರ ನಿಮ್ ತನವನ್ನ, ನಿಮ್ಮ ನಿಲುವುಗಳನ್ನ ಬದಲಾಯಿಸ್ಕೊಳ್ಳದೆ ಇರೋದೇ ಇದು ವ್ಯಕ್ತಿತ್ವದ ಆಟ ಅಂತ ನಾನು ನಂಬ್ತೀನಿ. ಯಾವ್ದು ವ್ಯಕ್ತಿತ್ವ ಅಂದ್ರೆ ಟಾಸ್ಕ್ ಅಲ್ಲಿ ನೀವು ತಗೊಳ್ಳೋ ನಿರ್ಧಾರಗಳ ವ್ಯಕ್ತಿತ್ವ ಅಲ್ಲ. ಎಲ್ಲೂ ನೀವು ಬದಲಾಗದೆ ಇರ್ತೀರಲ್ಲ, ಎಂತ ಸಂದರ್ಭದಲ್ಲೂ ನೀವು ಬದಲಾಗದೆ ನಿಲ್ಲೋದು ವ್ಯಕ್ತಿತ್ವ ಆಗುತ್ತೆ. ಆ ವ್ಯಕ್ತಿತ್ವಕ್ಕೆ ನಾನು ಬದ್ಧವಾಗಿದ್ದೆ. ಜನಕ್ಕದು ಇಷ್ಟ ಆಗಿದೆ, ನಾನು ನಿರೀಕ್ಷೆ ಮಾಡಿರ್ಲಿಲ್ಲ. ಜನ ಅದನ್ನ ಗಮನಿಸ್ತಾರೆ ಅನ್ನೋದು ನನ್ಗೆ ಗೊತ್ತಿರ್ಲಿಲ್ಲ. ಇವತ್ ಜನ ಅದ್ರ ಬಗ್ಗೆ ಮಾತಾಡ್ತಿರುವಾಗ ನಂಗೆ ತುಂಬಾ ಖುಷಿ ಆಗ್ತಿದೆ. ನಂಗೆ ಹೆಮ್ಮೆ ಇದೆ ಅದ್ರ ಬಗ್ಗೆ.